ಇನ್ನು ದರ್ಶನ್ ಅವರು ಸ್ಟಾರ್ ಚಂದ್ರು ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಪರವಾಗಿ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಮಂಡ್ಯ ಕೈ ಅಭ್ಯರ್ಥಿ ಪರವಾಗಿ ಸ್ಟಾರ್ ಚಂದ್ರು ಪರವಾಗಿ ದರ್ಶನ್ ಕಣಕ್ಕಿಳಿದಿರೋದು. ನಾನು ಪಕ್ಷದ ಪರ ಬಂದಿಲ್ಲ, ಅಭ್ಯರ್ಥಿ ಪರ ಬಂದಿದ್ದೀನಿ. ನರೇಂದ್ರ ಸ್ವಾಮಿ ನನ್ನ ತುಂಬ ಆತ್ಮೀಯರು, ಅವ್ರು ಹೇಳಿದ್ರು ಅಂತ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ದರ್ಶನ್. ಉದಯ್ ಮತ್ತು ನರೇಂದ್ರ ಸ್ವಾಮಿ ಅವರ ಕೈ ಬಲಪಡಿಸಿ, ಇದು ಅವರು ಕೊಟ್ಟಿರುವಂಥ ಕರೆ. ಮತದಾರರಿಗೆ ರೋಡ್ ಶೋನಲ್ಲಿ ನಟ ದರ್ಶನ್ ಮನವಿ ಮಾಡಿದ್ದಾರೆ. ಮಳವಳ್ಳಿನಲ್ಲಿ ನಟ ದರ್ಶನ್ ಭರ್ಜರಿ ಮತ ಪ್ರಚಾರ ಮಾಡಿದರು. ನಾವು ತೋರಿಸ್ತಾ ಇದ್ದೀವಿ, ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಕೂಡ ಸೇರ್ಕೊಂಡಿದ್ರು. ಸಾಯಂಕಾಲ ಮಳವಳ್ಳಿನಲ್ಲಿ ಇರ್ತದೆ 5 ಗಂಟೆಗೆ. ಸಾಯಂಕಾಲ ಮಳವಳ್ಳಿನಲ್ಲಿ ಅದ್ದೂರಿ ಮೆರವಣಿಗೆ ಇರುತ್ತೆ. ಎಲ್ಲ ಅಭಿಮಾನಿಗಳು ಮಳವಳ್ಳಿಗೆ ಮೊದಲಾದಾಗ ಫಸ್ಟ್ ಹೇಳ್ಬಿಡ್ತೀರಣ್ಣ, ನಾನು ಯಾವುದೇ ಪಕ್ಷದ ಪರ ನಾನು ಬರೋದು ಇಲ್ಲ, ಬರೀ ವ್ಯಕ್ತಿ ಪರ ಅಷ್ಟೇ. ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹ ಇವತ್ತು ನೆನೆಸ್ಕೊಳ್ತೀವಿ, ಪ್ರೀತಿ ಪ್ರೋತ್ಸಾಹ ನೆನೆಸ್ಕೊಳ್ತೀವಿ, ಆಶೀರ್ವಾದನೂ ಇಲ್ಲ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಇಲ್ಲೇ ಮಾಧ್ಯಮದವ್ರು ಇದಾರೆ, ಈಗಲೇ ಹೇಳ್ಬಿಡೋಣ, ಪಾಪ ಏನೇನೋ ಹಾಕ್ಬಿಟ್ರೆ ಅನ್ನೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊದಲೇ ನಮ್ಮ ಉದಯಗೌಡರು ಹೇಳಿದ್ರು, ಏನಾದ್ರು ಸುಮಮ್ಮನ್ಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕು ಅಂತ. ಫಸ್ಟ್ ಕಮ್ ಅವ್ರ ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ, ನಿಜ ಅಲ್ವಣ? ಇದು ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೇನೆ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಇನ್ನು ನರೇಂದ್ರ ಸ್ವಾಮಿ ಮಾತಾಡಿದ್ದಾರೆ, ಯಾವಾಗ ಧರ್ಮಯುದ್ಧ ಶುರುವಾಗುತ್ತಲ್ಲ ಆವಾಗ ದರ್ಶನ್ ಅವರ ದರ್ಶನ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ಟಾರ್ ಚಂದ್ರು ಪರ ದರ್ಶನ್ ಪ್ರಚಾರಕ್ಕೆ ಬಂದಿದ್ದಾರೆ. ಕಳೆದ ಬಾರಿನೂ ಕೂಡ ನಟ ದರ್ಶನ್ ಪ್ರಚಾರಕ್ಕೆ ಬಂದಿದ್ರು. ಯಾವಾಗ ಧರ್ಮಯುದ್ಧ ಬರುತ್ತೋ ಆವಾಗ ದರ್ಶನ್ ಬಂದು ಬಿಡ್ತಾರೆ. ಇದು ನರೇಂದ್ರ ಸ್ವಾಮಿ ಹೇಳಿರುವಂಥ ಮಾತು. ಪ್ರತಿ ಬಾರಿಯೂ ದರ್ಶನ್ ಧರ್ಮದ ಪರವಾಗಿ ಚುನಾವಣೆಗೆ ಬರೋದು. ಧರ್ಮ ಯುದ್ಧದಲ್ಲಿ ಕೈ ಹಿಡಿತಾ ಇರ್ತಕ್ಕಂಥ ಕರ್ನಾಟಕ ಕಂಡಂತ ನಾಯಕ ನಟ ಮಂಡ್ಯದ ಸ್ವಾಭಿಮಾನವನ್ನು ಉಳಿಸಲಿಕ್ಕೆ ಮತ್ತೊಮ್ಮೆ ಮಂಡ್ಯದಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಆಶೀರ್ವಾದವನ್ನು ಕೋರಲಿಕ್ಕೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರ ಗೆಲುವಿಗಾಗಿ ನನ್ನ ಸ್ನೇಹಿತ ಉದಯ್ ಜೊತೆಯಲ್ಲಿ ಇವತ್ತು ನಿಮ್ಮೆಲ್ಲರ ದರ್ಶನ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಕರೆದಿದ್ದಾರೆ, ಅವರು ಹೋಗಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ ಕುಮಾರಸ್ವಾಮಿ. ಈ ರೀತಿ ಪ್ರಚಾರಕ್ಕೆ ಹೋಗೋದ್ರಿಂದ ತಪ್ಪೇನೂ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಸರ್ ದರ್ಶನ್ ಕಾಂಗ್ರೆಸ್ ಪರ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗಿದ್ದಾರೆ. ತಪ್ಪೇನಿದೆ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾರ ಪರವಾಗಿ ಬೇಕಾದರೂ ಕೆಲಸ ಮಾಡ್ಬೋದು. ಅದರಿಂದ ಇದನ್ನು ಅತಿಯಾಗಿ ನಾವು ಮಹತ್ವ ಏನು ಕೊಡಬೇಕಾಗಿದೆ, ಅವ್ರ ಕರ್ತವ್ಯ ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ನಾನು ಅದನ್ನು ಉತ್ತರ ಏನು ಕೊಡೋದು, ಪ್ರತಿಕ್ರಿಯೆ ಕೊಡೋ ಅಂಥದ್ದೇನಿಲ್ಲ. ಯಾರಿಗೆ ಬೇಕಾದರೂ ಕೆಲಸ ಮಾಡ್ಬೋದು. ಮಂಡ್ಯದಲ್ಲಿ ಸರ್ ದರ್ಶನ್ ಕಾಂಗ್ರೆಸ್ ಪರ ಅಭ್ಯರ್ಥಿ ಪರ ಪ್ರಚಾರ ನೋಡಿ, ಸುಮಲತಾ ಅವರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ, ಅಂದರೆ ನಾನು ಯಾವ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಹೇಳೋದನ್ನು ನಾನು ಮಂಡ್ಯದಿಂದಲೇ ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆವತ್ತು ಅವರು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಇದೇ ದರ್ಶನ್ ಸುಮಲತಾ ಅವ್ರ ಜೊತೆಗಿದ್ದರು. ಸುಮಲತಾ ಏನು ನಿರ್ಧಾರ ತಗೊಳ್ತಾರಲ್ಲ ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ಮೇಲೆ ಸುಮಲತಾ ನಮ್ಮ ವಿಶೇಷ ಸಂದರ್ಶನದಲ್ಲೂ ಕೂಡ ಹೇಳಿದರು, ಇಲ್ಲ, ಹೈಕಮಾಂಡ್ ಯಾರ ಪರವಾಗಿ ಹೇಳುತ್ತೋ ಅವರ ಪರವಾಗಿ ಹೋಗಿ ನಾನು ಮತಯಾಚನೆ ಮಾಡ್ತೀನಿ ಅಂತ. ಸೊ ಇಲ್ಲಿ ತನಕ ಅವರು ಮಂಡ್ಯಕ್ಕೆ ಬಂದಿಲ್ಲ. ಇನ್ನೊಂದು ಕಡೆಗೆ ಇದೇ ಸುಮಲತಾ ಅವರ ಜೊತೆಗಿದ್ದಂಥ ದರ್ಶನ್ ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯ ಸಂದೇಶ ರವಾನಿಸುತ್ತೆ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದರೆ ಹಿಂದೆ ಈಗ ನೋಡಿ, ಸುಮಲತಾ ಅಪ್ಪಿತಪ್ಪಿ ಈ ಕಡೆ ಬಂದಿಲ್ಲ, ಮಂಡ್ಯದಲ್ಲಿ ಓಡಾಡ್ತಾ ಇಲ್ಲ. ಆದರೆ PC ಮೋಹನ್ ಪರವಾಗಿ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದೇನು ಅಂದರೆ, ಪಕ್ಷ ಹೇಳಿದೆ ಇಂತಿಂಥವ್ರ ಕಡೆಗೆ ಹೋಗಿ ಇಂತಿಂಥವ್ರಿಗೆ ಮತ ಕೇಳಿ ಅಂತ, ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಸಂಸದೆ ಸುಮಲತಾ ಹೇಳ್ತಾರೆ. ಆದರೆ ಇಲ್ಲಿ ತನಕ ಅವರು ಮಂಡ್ಯಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಬರ್ತಾರೋ ಬರಲ್ವೋ ಗೊತ್ತಿಲ್ಲ.
ಇಲ್ಲಿ ತನಕ ಅಂತೂ ಸುಮಲತಾ ಅವ್ರು ಹೋಗಿಲ್ಲ. ಇನ್ನೊಂದು ಕಡೆಗೆ ದರ್ಶನ್ ಅವರು, ಯಾಕಂದರೆ ಸುಮಲತಾ ಅವರ ದತ್ತುಪುತ್ರ ಅಂತಲೇ ಹೇಳ್ತಾರೆ ಅಂತ ದರ್ಶನ್ ಅವರು ಸ್ಟಾರ್ ಚಂದ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಏನು ಅಂತಂದರೆ, ನಾನು ಯಾವುದೇ ಪಕ್ಷದ ಅಭ್ಯರ್ಥಿ ಪರ ಅಂತ ಬಂದಿಲ್ಲ, ನಾನು ನರೇಂದ್ರ ಸ್ವಾಮಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ನಾನು ನರೇಂದ್ರ ಸ್ವಾಮಿಯವ್ರಿಗೋಸ್ಕರ ಬಂದಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಸುಮಲತಾ ಹಂಗಾದರೆ ಮುಂದಿನ ದಿನಗಳಲ್ಲಿ ಬರ್ತಾರಾ? ಕಾದು ನೋಡಬೇಕು.